ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಿತ್ರದುರ್ಗದ ಹುಡುಗಿ. ಇಲ್ಲಿ ರಾತ್ರಿ ಓದೋದೆಲ್ಲ ಮುಗಿಸಿ 10 ಗಂಟೆಗೆ ಮಲ್ಕೊಳ್ಳೋಣ ಅಂತ ಬರ್ತಿದ್ರೆ ನಾನು ಮಾತ್ರ ಒಳ್ಳೆ ದೇವ್ ಥರ 10 ಗಂಟೆಗೆ ಎದ್ದು ಕ್ಯಾಬಿನೆಟ್ ಕಡೆ ಹೋಗ್ತಾ ಇದ್ದೆ. ಬಿಕಾಸ್ ನನ್ನ ಫೇವ್ರೆಟ್ ಪ್ಲೇಸ್ ಓದೋದಕ್ಕೆ ಅದು ನಮ್ಮ PG ವಾರ್ಡನ್ ಕ್ಯಾಬಿನೆಟ್. ತೋರಿಸ್ತೀನಿ ಬನ್ನಿ, ಇದೇ ನಮ್ಮ PG ವಾರ್ಡನ್ ಕ್ಯಾಬಿನೆಟ್. ಫೇವ್ರೆಟ್ ಕ್ಯಾಬಿನೆಟ್ ಮತ್ತು ತುಂಬ ಕಂಫರ್ಟೇಬಲ್ ಇದೆ. ಓದೋದಕ್ಕೆ ಮಾತ್ರ ತುಂಬ ಪ್ರಶಾಂತವಾಗಿರುತ್ತೆ. ಯಾವಾಗಲೂ ನಾನು ಒಬ್ಬಳೇ ಓದ್ತಾ ಇರಲ್ಲ, ನನ್ನ ಜೊತೆ ತುಂಬ ಜನ ಓದ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಯಾರೂ ಇಲ್ಲ ಅಷ್ಟೇ. ನಾನು ಆಲ್ಮೋಸ್ಟ್ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನಂಗೆ ಎಲ್ಲಿವರೆಗೂ ನಿದ್ದೆ ಬರುತ್ತೋ ಅಲ್ಲಿವರೆಗೂ ಓದ್ತಾನೆ ಇರ್ತೀನಿ. ಕೆಲವು ಜನ ಲೈಬ್ರರಿಗೆ ಹೋಗಿನೂ ಸಮೇತ ತುಂಬ ಓದ್ತಿರ್ತಾರೆ. ಆಲ್ಮೋಸ್ಟು ಬೆಳಗಿನ ಜಾವ 3 ಗಂಟೆ 2 ಗಂಟೆ 4 ಗಂಟೆ ತನಕ ಇದೇ ಕ್ಯಾಬಿನೆಟಲ್ಲಿ ಓದ್ತಾ ಇರ್ತಾರೆ. ಅವರಿಗಂತೂ ಒಂದು ಸಲ, ಬಿಕಾಸ್ ಅಷ್ಟೊಂದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅಷ್ಟೊಂದೆಲ್ಲ ಪೇಷನ್ಸ್ ಇಟ್ಕೊಂಡು ಓದ್ತಾ ಇರ್ತಾರಲ್ಲ. ಸೊ ಅದಕ್ಕೆ ಅವ್ರ ಮುಂದೆ ನಾನು ಏನೂ ಇಲ್ಲ ಅಂತ ಅನಿಸುತ್ತೆ. ಆದರೆ ನನ್ನ ಪರಿಶ್ರಮ ನಾನು ಹಾಕ್ತಾನೆ ಇರ್ತೀನಿ. ನಾನು ನಿಮಗೆ ಹೇಳೋದು ಅಷ್ಟೇ, ನಿಮ್ಮ ಎಫರ್ಟ್ಸು ನೀವು ಹಾಕ್ತಾನೇ ಇರ್ರಿ. ಯಾವುದೇ ಟೈಮ್ ಆಗಿರಲಿ, ಏನೇ ಪರಿಸ್ಥಿತಿ ಇರಲಿ, ನೀವೇನು ಟಾರ್ಗೆಟ್ ಅಂತ ಹಾಕ್ಕೊಂಡಿರ್ತೀರಲ್ಲ ಅವತ್ತಿಂದ ಅವತ್ತು ಎಷ್ಟೇ ಗಂಟೆಗಳಾಗಲಿ ಅದನ್ನು ಮುಗಿಸೇ ಮಲ್ಕೊಳ್ಳಿ. ಬಿಕಾಸ್ ನಾವು ಮಲಗಿದಾಗ ಒಂದು ಸಮಾಧಾನ ಇರುತ್ತೆ. ಇಲ್ಲ ಅಂದರೆ ನಾವು ಇನ್ನೂ ಓದಿಲ್ಲ ಅನ್ನೋ ಫೀಲ್, ಅಂದರೆ ಆ ಥರ ಗಿಲ್ಟಿ ಕಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ನಮ್ಮ ನಡೆ ಕ್ಯಾಬಿನೆಟ್ನ ಕಡೆ. ಸೊ ನಾನು ಯೂಶ್ವಲಿ ಒಂದು 7 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿರ್ತೀನಿ. ಸೊ 7 ಗಂಟೆಯಿಂದ ಅಟ್ಲೀಸ್ಟ್ ನನಗೆ 1 ಅವರ್ ಅಥವಾ 1.5 ಅವರ್ ನನಗೆ ಟೈಮ್ ಸಿಗುತ್ತೆ ಓದೋದಕ್ಕೆ. ಸೊ ಹೋಗ್ಬಿಟ್ಟು ಸ್ವಲ್ಪ ಪೇಪರೆಲ್ಲ ಓದಿ ನನ್ನ ಸಿಲೆಬಸ್ನ ಸ್ವಲ್ಪ ಹೊತ್ತು ಓದ್ಕೊಂಡು ಮತ್ತೆ ತಿಂಡಿ ತಿಂದು ಮತ್ತೆ ಮೇಲೆ ಬರ್ತೀನಿ. ನೆಕ್ಸ್ಟು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಗಣಪತಿ ಕೂರಿಸಿದ್ದಾರೆ. ನನಗಂತೂ ಸೂಪರ್ ಅಂದರೆ ಸೂಪರ್ ಇಷ್ಟ ಆಯಿತು. ಆ ಗಣೇಶ ಮೂರ್ತಿ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ ಒಂಥರ. ಸೊ ಅದನ್ನೆಲ್ಲ ನೋಡಿ ಕ್ಲಾಸೆಲ್ಲ ಕೇಳಿಕೊಂಡು, ನೀವು ಆಲ್ಮೋಸ್ಟ್ ಆಲ್ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ ಕ್ಲಾಸ್ ಎಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಪಾಪ ನಿಮಗೂ ಬೋರ್ ಆಗುತ್ತಲ್ವಾ, ಅದೇ ಕ್ಲಾಸ್ ರೂಮು ಅದೇ ಫ್ರೆಂಡ್ಸ್ ಎಲ್ಲ ನೋಡಿ. ಸೊ ಅದಕ್ಕೋಸ್ಕರ ಇಷ್ಟೇ ಹೇಳ್ತಾ ವಿಡಿಯೋ ಮುಗಿಸೋಣ. ನೀವು ಓದ್ತಾ ಇರಿ, ನಾನು ಓದ್ತಾ ಇರ್ತೀನಿ. ಟಾಟಾ ಬಾಯ್.